we shall start with the problems section. I have considered the very simplest problem as of now. A car is starting from rest and moves with a speed of 2 meters per second in 5 seconds. Calculate acceleration, B distance traveled. ಸೊ ಒಂದು ಬಾಡಿ ರೆಸ್ಟ್ ಇಂದ ಶುರು ಮಾಡಿಕೊಂಡು ಒಂದು ಅಷ್ಟು ಸ್ಪೀಡ್ ನ ದಟ್ ಈಸ್ 2 ಮೀಟರ್ ಪರ್ ಸೆಕೆಂಡ್ ಅಷ್ಟು ಸ್ಪೀಡ್ ನ ಅಟೈನ್ ಮಾಡ್ತಿದೆ. ಎಷ್ಟು ಟೈಮ್ ಲಿಮಿಟ್ ಅಲ್ಲಿ ಅಂತ ಹೇಳಿದ್ರೆ 5 ಸೆಕೆಂಡ್ಸ್ ಅಲ್ಲಿ. ಸೊ ಫಸ್ಟ್ ನೀವು ಇದಕ್ಕೆ ಡೇಟಾ ಅಥವಾ ಅವ್ರು ಏನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೋಬೇಕಾಗುತ್ತೆ. ಅದನ್ನ ನಾವು ಡೇಟಾ ಅಥವಾ ಗಿವನ್ ಅಂತ ಹೇಳ್ತೀವಿ. ಸೊ ಅದಕ್ಕೂ ಮುಂಚೆ ಎರಡು ಲೆಟರ್ ನ ನಾವು ಡಿನೋಟ್ ಮಾಡ್ಕೋತೀವಿ. ಒಂದು ಯು ಹಾಗೆ ಸೆಕೆಂಡ್ ಒನ್ ಇಸ್ ವಿ. So U stands for the initial speed or the initial velocity and V stands for the final speed or the final velocity. So given na start ಮಾಡ್ತಾ ಹೋಗೋಣ. So ಒಂದು ಬಾಡಿ ರೆಸ್ಟ್ ಇಂದ ಶುರು ಆಗ್ತಿದೆ, ದಟ್ ಈಸ್ ದ ಕಾರ್ ಈಸ್ ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್. ಸೊ ಇನಿಷಿಯಲ್ ಆಗಿ ಅದಕ್ಕೆ ಯಾವುದೇ ರೀತಿಯಾದಂತ ಸ್ಪೀಡ್ ಇರಲ್ಲ. ಸೊ ಯು ಏನಾಗ್ಬಿಡುತ್ತೆ ಅಂದ್ರೆ 0 ಆಗುತ್ತೆ. ರೆಸ್ಟ್ ಅಂತ ಇದೆ ಅಂತ ಹೇಳಿದ್ರೆ ಇಟ್ ಈಸ್ 0. ಓಕೆ, ನೆಕ್ಸ್ಟ್ ಫೈನಲ್ ಸ್ಪೀಡ್ ಎಲ್ಲಿಗೆ ಅಟೈನ್ ಆಗ್ತಿದೆ ಅಂತ ಹೇಳಿದ್ರೆ ಮೀಟರ್ ಪರ್ ಸೆಕೆಂಡ್ ಅನ್ನೋದು ಇಟ್ ಈಸ್ ಯೂನಿಟ್ ಆಫ್ ಬೋತ್ ಸ್ಪೀಡ್ ಅಂಡ್ ವೆಲಾಸಿಟಿ. ಸೊ ಎಷ್ಟು ಸ್ಪೀಡ್ ನ ಅದು ಅಟೈನ್ ಮಾಡ್ಕೋತಿದೆ ಅಂದ್ರೆ 2 ಮೀಟರ್ ಪರ್ ಸೆಕೆಂಡ್ ಅಷ್ಟು ಸ್ಪೀಡ್ ನ ಅಟೈನ್ ಮಾಡ್ಕೋತಿದೆ. ಎಷ್ಟು ಟೈಮ್ ಅಲ್ಲಿ ಅಂತ ಹೇಳಿದ್ರೆ ಸ್ಮಾಲ್ ಟಿ ಇಸ್ ಈಕ್ವಲ್ ಟು 5 ಸೆಕೆಂಡ್ಸ್. ಸೊ ಏನನ್ನ ಫೈಂಡ್ ಔಟ್ ಮಾಡಬೇಕು? ಆಕ್ಸಲರೇಷನ್. ಆಕ್ಸಲರೇಷನ್ ಇಸ್ ನಥಿಂಗ್ ಬಟ್ ಸ್ಮಾಲ್ ಎ. ಹಾಗೆ ಡಿಸ್ಟೆನ್ಸ್ ಟ್ರಾವೆಲ್ಡ್ ನ ನಾವು ಎಸ್ ಅನ್ನೋ ಲೆಟರ್ ಅಲ್ಲಾದ್ರೂ ಡಿನೋಟ್ ಮಾಡಬಹುದು ಅಥವಾ ಎಕ್ಸ್ ಅನ್ನೋ ಲೆಟರ್ ಅಲ್ಲಾದ್ರೂ ಡಿನೋಟ್ ಮಾಡಬಹುದು. ಸೊ ಈ ಚಾಪ್ಟರ್ ಅಲ್ಲಿ ಇರೋ ಅಂತ ಎಲ್ಲಾ ಪ್ರಾಬ್ಲಮ್ಸ್ ಡಿಪೆಂಡ್ ಆಗಿರೋದು 3 ಈಕ್ವೇಶನ್ಸ್ ಆಫ್ ಮೋಷನ್ ಮೇಲೆ. ಸೊ ಆ 3 ಈಕ್ವೇಶನ್ಸ್ ಆಫ್ ಮೋಷನ್ ನ ನಾವು ಆಲ್ರೆಡಿ ಡಿರೈವ್ ಕೂಡ ಮಾಡಿದೀವಿ. ಸೊ ದ ವೆರಿ ಫಸ್ಟ್ ಒನ್ ಈಸ್ ವಿ ಇಸ್ ಈಕ್ವಲ್ ಟು ಯು ಪ್ಲಸ್ at. The second one is v square is equal to u square plus 2as. Hage the third one is s is equal to ut plus half at square. So ಈ ಮೂರು ಈಕ್ವೇಶನ್ಸ್ ಅಲ್ಲಿ ಯಾವ್ದಾದ್ರೂ ಯೂಸ್ ಮಾಡ್ಕೊಂಡು ನಾವು ವ್ಯಾಲ್ಯೂಸ್ ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ಒನ್ ನಾನು ಆಕ್ಸಲರೇಷನ್ ನ ಫೈಂಡ್ ಔಟ್ ಮಾಡ್ತೀನಿ. ಈ ಮೂರಲ್ಲಿ ಯಾವ ಈಕ್ವೇಶನ್ ನ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದ್ರೆ I can't consider the second and third equation. Second ಹಾಗೆ third equation ನ ನಾನು ಕನ್ಸಿಡರ್ ಮಾಡಕ್ಕಾಗಲ್ಲ. ಸೊ ಯಾಕೆ ಅಂತ ಹೇಳಿದ್ರೆ ಎಸ್ ಅನ್ನೋ ಲೆಟರು ಎರಡೂ ಈಕ್ವೇಶನ್ ಅಲ್ಲಿ ಇದೆ. ಸೊ ಎಸ್ ಅನ್ನೋ ಲೆಟರ್ ಅಂತ ಹೇಳಿದ್ರೆ ಡಿಸ್ಟೆನ್ಸ್. ಆ ಡಿಸ್ಟೆನ್ಸ್ ನ ನಾವಿನ್ನು ಫೈಂಡ್ ಔಟ್ ಮಾಡಿಲ್ಲ. ಸೊ ಹಾಗಾಗಿ ಸೆಕೆಂಡ್ ಅಂಡ್ ಥರ್ಡ್ ಈಕ್ವೇಶನ್ ನ ನಾನು ಯೂಸ್ ಮಾಡೋದಕ್ಕಾಗಲ್ಲ. ಸೊ ಫಸ್ಟ್ ಈಕ್ವೇಶನ್ ನ ಯೂಸ್ ಮಾಡ್ಕೋತೀನಿ. ದಟ್ ಈಸ್ ವಿ ವಿಚ್ ಇಸ್ ಈಕ್ವಲ್ ಟು ಯು ಪ್ಲಸ್ at. ಫಸ್ಟ್ ಈಕ್ವೇಶನ್ ನ ಯೂಸ್ ಮಾಡ್ಕೋತೀವಿ. ಡೇಟಾ ಏನೇನ್ ಕೊಟ್ಟಿದೀವಿ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ವಿ ವ್ಯಾಲ್ಯೂ ನನಗೆ ಗೊತ್ತು 2 ಮೀಟರ್ ಪರ್ ಸೆಕೆಂಡ್. 2 ಇಸ್ ಈಕ್ವಲ್ ಟು ಯು ವ್ಯಾಲ್ಯೂ ಏನಾಗಿದೆ ಇನಿಷಿಯಲ್ ಸ್ಪೀಡ್ ಇಸ್ 0 ಪ್ಲಸ್ ಎ ವ್ಯಾಲ್ಯೂ ನಾನು ಫೈಂಡ್ ಔಟ್ ಮಾಡಬೇಕು. ಟೈಮ್ ವ್ಯಾಲ್ಯೂ ಕೂಡ ನನಗೆ ಗೊತ್ತು ವಿಚ್ ಇಸ್ 5. ಸೊ 2 is equal to 0 plus some value ಅಂದ್ರೆ ಆ ವ್ಯಾಲ್ಯೂ ಏನಿದೆಯೋ ಅದು ಮಾತ್ರ ಬರುತ್ತೆ. 0 ನ ನಾವು ಇಗ್ನೋರ್ ಮಾಡ್ತೀವಿ. a into 5 is nothing but 5a. ನೆಕ್ಸ್ಟ್ a ಅಲ್ಲೇ ಇರ್ಲಿ, 5 ನ ನಾನು ಅದರ್ ಸೈಡ್ ಮೂವ್ ಮಾಡ್ತೀನಿ. ಸೊ ಐ ಆಮ್ ಗೋಯಿಂಗ್ ಟು ಮೂವ್ ದಿಸ್ 5 ಟು ದ ಅದರ್ ಸೈಡ್. ಏನಾಗುತ್ತೆ ಅಂದ್ರೆ ಡಿವೈಡೆಡ್ ಬೈ ಡಿನಾಮಿನೇಟರ್ ಗೆ ಹೋಗುತ್ತೆ. ಸೊ ಇಟ್ ಈಸ್ 2 divided by 5. So 5 goes to the denominator. A is equal to 2 divided by 5 is nothing but 0.4. ಇಷ್ಟೇ ಬರೆದ್ರೆ ನಿಮ್ಗೆ ಕಂಪ್ಲೀಟ್ ಮಾರ್ಕ್ಸ್ ಬರಲ್ಲ. ಸೊ ನಮ್ಮ ನೇಮ್ ಜೊತೆ ಇನಿಷಿಯಲ್ ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅದೇ ತರ ಒಂದು ವ್ಯಾಲ್ಯೂಗೆ ಯೂನಿಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ಆಕ್ಸಲರೇಷನ್ ಹ್ಯಾಸ್ ಅ ಯೂನಿಟ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಇದನ್ನ ಈ ತರನಾದ್ರೂ ಬರಿಬಹುದು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ನ, ಅಥವಾ ms to the power of -2. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಆಕ್ಸಲರೇಷನ್. ಸೊ ಫಸ್ಟ್ ಆನ್ಸರ್ ನ ನಾವು ಫೈಂಡ್ ಔಟ್ ಮಾಡಿದ್ದಾಯ್ತು. ಸೆಕೆಂಡ್ ಆನ್ಸರ್ ನಾವ್ ಏನ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ದಟ್ ಈಸ್ ಡಿಸ್ಟೆನ್ಸ್ ಟ್ರಾವೆಲ್ಡ್. ಎಸ್ ಅನ್ನೋ ಲೆಟರ್ ನ ಫೈಂಡ್ ಔಟ್ ಮಾಡಬೇಕು. ಸೊ 2 ಈಕ್ವೇಶನ್ಸ್ ದಟ್ ಈಸ್ ಸೆಕೆಂಡ್ ಅಂಡ್ ಥರ್ಡ್ ಈಕ್ವೇಶನ್ ಅಲ್ಲಿ ಎಸ್ ಅನ್ನೋ ಲೆಟರ್ ಇದೆ. ಯಾವ್ದಾದ್ರೂ ಈಕ್ವೇಶನ್ ಯೂಸ್ ಮಾಡಿದ್ರು ನಿಮ್ಗೆ ಆನ್ಸರ್ ಸೇಮ್ ಬರುತ್ತೆ, ಐದರ್ ಸೆಕೆಂಡ್ ಈಕ್ವೇಶನ್ ಆರ್ ಥರ್ಡ್ ಈಕ್ವೇಶನ್. ಬಟ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ದ ಥರ್ಡ್ ಈಕ್ವೇಶನ್, ಯಾಕೆಂದ್ರೆ ಸಿಂಪಲ್ ಆಗಿ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಸೊ ದಟ್ ಈಸ್ ಎಸ್ ಇಸ್ ಈಕ್ವಲ್ ಟು
ut plus half at square. ಸೊ ನಾನು ಥರ್ಡ್ ಇಕ್ವೇಶನ್ ನ ಕನ್ಸಿಡರ್ ಮಾಡ್ತಿದ್ದೀನಿ. ಎಸ್ ನ ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಎಸ್ ಇಸ್ ಈಕ್ವಲ್ ಟು ಯು ಪ್ಲೇಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ನಮ್ಗೆ 0. ಇಟ್ ಈಸ್ ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್. ಟೈಮ್ ಸೊ ವಿಚ್ ಈಸ್ 5 seconds ಪ್ಲಸ್ ಹಾಫ್. ಎ ವ್ಯಾಲ್ಯೂ ನಾನು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀನಿ, ದಟ್ ಈಸ್ 0.4. ಸೊ 0.4 ಹಾಗೆ ಟೈಮ್ ಎಷ್ಟು ಸಬ್ಸ್ಟಿಟ್ಯೂಟ್ ಮಾಡ್ಕೋತೀರಾ ಅಂದ್ರೆ ವಿಚ್ ಈಸ್ 5 whole square. So time is 5 whole square. So S is equal to, so any term multiplied by 0 is nothing but 0 itself plus half ಹಾಗೆ ಬರ್ಕೋತೀನಿ, 0.4 ಕೂಡ ಹಾಗೆ ಬರ್ಕೋತೀನಿ ನಾನು, into 5 square is nothing but 5 into 5 which is 25. S is equal to, next step ಅಲ್ಲಿ ನಾನು 0 ನ ಇಗ್ನೋರ್ ಮಾಡ್ಕೋತೀನಿ. ಸೊ ಹಾಫ್ 0.4 into 25 ಮಾಡ್ಕೋಬೇಕು. ಸೊ 0.4 into 25 is nothing but 10. ಸೊ ಹಾಫ್ ಇಂಟು 10 ಅಂತ ಹೇಳಿದ್ರು ಒಂದೇ, ಅಥವಾ 10 divided by 2 ಅಂತ ಹೇಳಿದ್ರು ಒಂದೇ. ಸೊ ಇಟ್ ಈಸ್ 10 divided by 2. ಸೊ ವಾಟ್ ಈಸ್ 10 by 2? 5. ಇಷ್ಟೇ ಬರೆದ್ರೆ ಸಾಕಾಗಲ್ಲ, ಡಿಸ್ಟೆನ್ಸ್ಗೆ ಯೂನಿಟ್, ಎಸ್ ಐ ಯೂನಿಟ್ ಏನಿದೆ ದಟ್ ಈಸ್ ಮೀಟರ್. ಮೀಟರ್ ಇಸ್ ಸಪೋಸ್ ಟು ಬಿ ದ ಆನ್ಸರ್ ಆರ್ ದ ಎಸ್ ಐ ಯೂನಿಟ್ ಫಾರ್ ಡಿಸ್ಟೆನ್ಸ್. ಸೊ ಎಸ್ ಇಸ್ ಈಕ್ವಲ್ ಟು 5 meter. ಸೊ ಫಾರ್ ದ ಸೆಕೆಂಡ್ ಪ್ರಾಬ್ಲಮ್ ನಾನು ಕ್ವಶನ್ ನ ಏನು ಚೇಂಜ್ ಮಾಡಿಲ್ಲ, ಕೆಲವು ವ್ಯಾಲ್ಯೂಸ್ ನ ಮಾತ್ರ ನಾನು ಚೇಂಜ್ ಮಾಡಿದ್ದೀನಿ. ಸೊ ಹಿಂಟ್ ಮಾತ್ರ ಕೊಡ್ತೀನಿ, ಯು ಶುಡ್ ಕ್ಯಾಲ್ಕುಲೇಟ್ ಅಂಡ್ ಸೆಂಡ್ ಇಟ್ ಟು ಮೀ. ಸೊ a car is moving from rest and moves with a speed of 180 kilometer per hour. So idu meter per second allilla, so it is kilometer per hour in 10 seconds. Calculate A acceleration, B distance traveled. So rest inda start ಆಗ್ತಿರೋ ಕಾರಣ u ಏನಾಗ್ಬಿಡುತ್ತೆ 0 ಅಂತ ಆಗ್ಬಿಡುತ್ತೆ. V ಏನಾಗುತ್ತೆ, here it is 180 kilometer per hour. ಹಾಗೆ ಟೈಮ್ ಏನಾಗುತ್ತೆ, it is 10 seconds. So illi the thing is you should convert this kilometer per hour into meter per second. Meter per second agi convert ಮಾಡ್ಕೊಂಡೇ ಮಾಡಬೇಕು, ಇಲ್ಲ ಅಂದ್ರೆ ರಾಂಗ್ ಆನ್ಸರ್ ಆಗುತ್ತೆ. ಸೊ ಫಸ್ಟ್ ಇದನ್ನ ಕನ್ವರ್ಷನ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬಟ್ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಕಿಲೋ ಅಂತ ಹೇಳಿದ್ರೆ 1000 ಅಂತ ಅರ್ಥ. Kilometer means 1000 meter. Kilo stands for 1000. Kilometer ಅಂತ ಹೇಳಿದ್ರೆ 1000 meter ಅಂತ ಅರ್ಥ. ಅವರ್ ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಇರೋದು 1 hour. 1 hour ಅಂತ ಹೇಳಿದ್ರೆ ಎಷ್ಟು ಸೆಕೆಂಡ್ಸ್ ಅಂತ ಕನ್ವರ್ಟ್ ಮಾಡ್ಕೋಬೇಕು. ಸೊ ಯಾವತ್ತು ನಾವು ಕಿಲೋಮೀಟರ್ ಪರ್ ಅವರ್ ನ ಮೀಟರ್ ಪರ್ ಸೆಕೆಂಡ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಕಿಲೋಮೀಟರ್ ಈಸ್ ನಥಿಂಗ್ ಬಟ್ 1000 meters. 1 hour ನ ಕೂಡ ನಾವು ಸೆಕೆಂಡ್ಸ್ ಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ 1 hour ಅಲ್ಲಿ ಎಷ್ಟು ಮಿನಿಟ್ಸ್ ಇದೆ, 60 minutes ಇದೆ. ನೆಕ್ಸ್ಟ್ 60, ಆ 1 minute ಅಲ್ಲಿ ಎಷ್ಟು ಸೆಕೆಂಡ್ಸ್ ಇದೆ, 60 seconds ಇದೆ. ಸೊ 60 into 60 is nothing but 3600 seconds. So 1 hour has 60 minutes in it. 60 ಹಾಗೆ ರಿಟೈನ್ ಮಾಡ್ಕೊಂಡಿದೀನಿ. 1 minute ಅಲ್ಲಿ ಎಷ್ಟು ಸೆಕೆಂಡ್ಸ್ ಇದೆ ಅಂತ ಹೇಳಿದ್ರೆ 60 seconds ಇರುತ್ತೆ. ಸೊ 60 into 60 will be equal to 3600 seconds. ಸೊ ಇಲ್ಲಿ 1 ಕಿಲೋಮೀಟರ್ 1000 meter ಆಗುತ್ತೆ. 1 hour ಎಷ್ಟು ಸೆಕೆಂಡ್ಸ್ ಆಗುತ್ತೆ, 3600 seconds ಆಗುತ್ತೆ. ಸೊ ಹೇಗೆ ಕನ್ವರ್ಟ್ ಮಾಡ್ತೀವಿ ಅಂದ್ರೆ v is equal to 180 ಹಾಗೆ ಬರ್ಕೋತೀನಿ, ಇಂಟು ನ್ಯೂಮರೇಟರ್ ಅಲ್ಲಿ ಏನಿದೆ ಕಿಲೋಮೀಟರ್ ಅನ್ನೋ ವರ್ಡ್ ಇದೆ. ಸೊ ಕಿಲೋಮೀಟರ್ ಇಸ್ ಈಕ್ವಲ್ ಟು 1000 meters. ಸೊ 1000 meter ಆಯ್ತು. ಪರ್ ಅಂತ ಹೇಳಿದ ತಕ್ಷಣ ಇಟ್ ಈಸ್ ಡಿವೈಡೆಡ್ ಬೈ ಅಂತ ಅರ್ಥ. ಸೊ ಅವರ್ ಅಂತ ಇದೆ ಡಿನಾಮಿನೇಟರ್ ಅಲ್ಲಿ. ಸೊ 1 hour is equal to how many seconds? So it is 3600 seconds. ಸೊ ಏನಾಗಿ ಡಿವೈಡ್ ಆಯ್ತು, ಏನಾಗಿ ಕನ್ವರ್ಟ್ ಆಯ್ತು ಅಂದ್ರೆ ಮೀಟರ್ ಪರ್ ಸೆಕೆಂಡ್ ಆಗಿ ಕನ್ವರ್ಟ್ ಆಯ್ತು. ಸೊ ವಿ ಇಸ್ ಈಕ್ವಲ್ ಟು, ಸೊ ಇದನ್ನ ಕ್ಯಾನ್ಸಲ್ ಔಟ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡ್ಕೋಬಹುದು. ಸೊ 2
ಟೈಮ್ಸ್ ಅಲ್ಲಿ ಹೋಗಿಸ್ತೀನಿ. ಸೊ 2 5s are 10 ಹಾಗೆ 2 18s are 36. ಸಿಂಪ್ಲೆಸ್ಟ್ ವೇ ಅಂತ ಹೇಳಿದ ತಕ್ಷಣ ಸೊ 180 into 5 divided by 18. 18 ones ಕ್ಯಾನ್ಸಲ್ ಔಟ್ ಆಗಿ 10 ಅಂತ ಬರುತ್ತೆ ಇಲ್ಲಿ. 18 into 10 is 180. V which is equal to 10 into 5 is nothing but 50. ಯೂನಿಟ್ ಇವಾಗ ಏನಾಗಿ ಕನ್ವರ್ಟ್ ಆಯ್ತು ಮೀಟರ್ ಪರ್ ಸೆಕೆಂಡ್. ಸೊ ಇಲ್ಲಿ ಈ ಎಂಟೈರ್ ಪ್ರೋಸೆಸ್ ನ ನೀವು 1000 ಡಿವೈಡೆಡ್ ಬೈ 3600 ಆಗೂ ಮಾಡ್ಕೋಬಹುದು. ಇಲ್ಲಾಂದ್ರೆ ಕ್ಯಾನ್ಸಲ್ ಔಟ್ ಮಾಡಿದಾಗ ನನಗೆ ಏನಂತ ಬಂತು 5/18. ಸೊ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಕೊಟ್ಟಾಗ 180 ಆ ಕಿಲೋಮೀಟರ್ ಪರ್ ಅವರ್ ನ ಕನ್ವರ್ಟ್ ಮಾಡ್ಬೇಕಾದ್ರೆ 1000/600 ಅಂತನಾದ್ರೂ ಬರ್ಕೋಬಹುದು, ಇಲ್ಲ 5/18 ಅಂತ ಬರ್ಕೊಂಡ್ರು ಕೂಡ ಸೇಮ್ ಆನ್ಸರ್ ಬರುತ್ತೆ. ಸೊ ಐದರ್ 1000/600 1000/3600 ಆರ್ 5/18. ಸೊ ಇವೆರಡರಲ್ಲಿ ಯಾವ್ದು ಬರ್ಕೊಂಡ್ರು ಏನಾಗಿ ಕನ್ವರ್ಟ್ ಆಗುತ್ತೆ ಕಿಲೋಮೀಟರ್ ಪರ್ ಅವರ್ ಇಂದ ಮೀಟರ್ ಪರ್ ಸೆಕೆಂಡ್ ಗೆ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಸೊ ಇವಾಗ ಆಲ್ರೆಡಿ ವ್ಯಾಲ್ಯೂಸ್ ಕೊಟ್ಟಿದ್ದೀನಿ, ವಿ ಕೊಟ್ಟಿದ್ದೀನಿ, ದಟ್ ಈಸ್ 50 ಮೀಟರ್ ಪರ್ ಸೆಕೆಂಡ್. ಸೇಮ್ ಈಕ್ವೇಶನ್ಸ್ ಆಫ್ ಮೋಷನ್ಸ್ ನ ಯೂಸ್ ಮಾಡಿ ಯು ಶುಡ್ ಕ್ಯಾಲ್ಕುಲೇಟ್ ಬೋತ್ ಆಕ್ಸಲರೇಷನ್ ಅಂಡ್ ಡಿಸ್ಟೆನ್ಸ್ ಟ್ರಾವೆಲ್ಡ್.